ಬಸ್ರಿ ನೀನು ಸರಿಯಾಗಿ ತಿನ್ಬೇಕಮ್ಮ. ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀನತ್ತೆ. ಯಾಕಮ್ಮ ಊಟ ಮಾಡದೆ ಎಲ್ಲರೂ ಹಾಗೆ ನೋಡ್ತಾ ಇದೆಯಲ್ಲ? ನಿಮ್ಮನ್ನ ಹೀಗೆ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗ್ತಿದೆ ಅಭಿ. ಸ್ವಲ್ಪ ದಿನದ ಹಿಂದೆ ಈ ಮನೆ ಆಸ್ತಿ ಎಲ್ಲ ಕಳ್ಕೊಂಡು ಕಡು ಬಡತನ ಅನುಭವಿಸ್ತಾ ಇದ್ವಿ. ನೀವು ಕಷ್ಟಪಡೋದನ್ನ ನೋಡೋಕ್ಕಾಗದೆ ನಿಮ್ಮಪ್ಪ ನಾನು ಊರಿಗೆ ಹೋಗ್ಬಿಟ್ವಿ. ಈಗ ಮತ್ತೆ ಆಸ್ತಿ ಬಂದಿದೆ. ನೀವೆಲ್ಲರೂ ಖುಷಿಯಾಗಿದ್ದೀರಾ? ಈ ಖುಷಿಗೆ ಅದೃಷ್ಟಕ್ಕೆಲ್ಲ ಕಾರಣ ಅಭಿ ಮತ್ತೆ ವಸುನೇನಮ್ಮ. ಅವರಿಂದಾನೆ ನಮ್ಮ ಆಸ್ತಿ ಮತ್ತೆ ನಮಗೆ ವಾಪಸ್ ಸಿಕ್ಕಿದ್ದು. ಬಡತನದಲ್ಲಿ ಇದ್ದಾಗ್ಲೂ ಕೂಡ ಅಭಿ ವಸು ಇಬ್ರು ನಮ್ಮೆಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರತ್ತೆ. ಯಾವ ಕೊರತೆನೂ ಇಲ್ದಂಗೆ ಶ್ರಾವ್ಯನ್ ಮದ್ವೆನೂ ಮಾಡಿದ್ರು. ಶ್ರಾವ್ಯ ಮದ್ವೆಗೋಸ್ಕರ ಅಖಿಲ್ ಹಾರಿಕಾ ಇಬ್ರು ಅಮೆರಿಕಾಗ್ ಹೋಗದೆ ಇರೋ ತರ ತಡೆದ್ರು ಅಷ್ಟೇ ಅಲ್ವಾ? ಅಖಿಲ್ ಹಾರಿಕಾ ಅಮೆರಿಕಾಗೆ ಯಾಕೆ ಹೋಗ್ಬೇಕದ್ಕೆ? ನನ್ನ 3 ಜನ ಮಕ್ಕಳು ಸೊಸೆಯರು ಇದೇ ಊರಲ್ಲಿ ಇದೇ ಮನೇಲಿ ಒಟ್ಟಿಗೆ ಇರ್ತಾರೆ. ಬೇಕಾದ್ರೆ ನೀನು ಅಮೆರಿಕಾಗೆ ಹೋಗು. ನನಗ ಅಂತ ಅದೃಷ್ಟ ಇದೆಯಾ? ಅತ್ತೆ ಅಮೆರಿಕಾಗಲ್ಲಮ್ಮ, ದುಬೈ ಹೋಗ್ತಿದ್ದಾಳೆ. ಹೋಗ್ತೀನಿ ಕಣೋ, ಯಾವತ್ತಾದ್ರೂ ಒಂದಿನ ಹೋಗ್ತೀನಿ ದುಬೈಗೆ. ನಾವಿನ್ನು ಯಾವ ಅಮೆರಿಕಾಗೂ ಹೋಗಲ್ಲ ಅತ್ತೆ, ಇಲ್ಲೇ ಇರ್ತೀವಿ. ನೀವೆಲ್ಲರೂ ಇಲ್ಲೇ ಒಟ್ಟಿಗೆ ಇರಬೇಕು ಅನ್ನೋದೇ ನನ್ನ ಆಸೆ, ನಿಮ್ಮ ಮಾವನವ್ರ ಆಸೆ. ಈ ಕುಟುಂಬ ಯಾವತ್ತೂ ಒಡಿದಿರೋ ಹಾಗೆ ಅಭಿ ವಸು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಹಾಗೇನಿಲ್ಲಮ್ಮ, ನಾವಿಬ್ಬರೇ ಅಲ್ಲ, ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಒಬ್ಬರು ಸಹಾಯ ಮಾಡಿದ್ದೀವಿ, ಬೆಂಬಲವಾಗಿದ್ದೀವಿ. ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಎಲ್ಲರೂ ಅನ್ಕೊಂಡಿದ್ದಕ್ಕೆ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅತ್ತೆ. ಈ ಕುಟುಂಬಕ್ಕೋಸ್ಕರ ಕುಟುಂಬದಲ್ಲಿರೋ ಪ್ರತಿಯೊಬ್ಬರೂ ಕಷ್ಟಪಟ್ಟಿದ್ದಾರೆ. ಅಣ್ಣಂದ್ರಿಂದ ಬೇರೆ ಇರಬೇಕು ಅಂತ, ಸ್ವಂತವಾಗಿ ಜೀವನ ಮಾಡಬೇಕು ಅಂತ ಸ್ವಲ್ಪ ದಿನದ ಹಿಂದೆ ನಾನು ಪ್ರಯತ್ನ ಪಟ್ಟಿದ್ದೆ ಅಮ್ಮ. ಅದಕ್ಕೆ ದೇವರು ನನಗೆ ಈ ಶಿಕ್ಷೆ ಕೊಟ್ಟರೋ ಏನೋ. ಈ ಶಿಕ್ಷೆ ಕೂಡ ಒಂದು ಲೆಕ್ಕದಲ್ಲಿ ಒಳ್ಳೇದೇ ಆಯಿತು. ನಡೆಯೋಕ್ಕಾಗಲ್ವಲ್ಲ, ಅಣ್ಣಂದ್ರು ಅತ್ತಿಗೆರಿಂದ ದೂರ ಹೋಗೋಕ್ಕಾಗಲ್ಲ. ಹಾಗೆ ಹೇಳ್ಬೇಡ ಅಖಿಲ್, ತಪ್ಪು. ಸತ್ಯದಲ್ಲೇ ನೀನ್ ನಡೀತೀಯ, ನಡಿಬೇಕು. ಇನ್ಯಾವತ್ತೂ ಹಾಗೆ ಹೇಳ್ಬೇಡ. ಏನೇನೋ ಮಾತಾಡಿ ಎಲ್ರ ಮನ್ಸಿಗೂ ಕಷ್ಟ ಕೊಟ್ಬಿಟ್ಟೆ ಅನ್ಸುತ್ತೆ. ಏನೂ ಅನ್ಕೋಬೇಡಿ. ಬೇಜಾರೇನಿಲ್ಲಮ್ಮ, ಇಲ್ಲಿವರೆಗೂ ಜೊತೆಗೆ ಇದ್ದೀವಿ, ಇನ್ನು ಮುಂದಿನ ಜೊತೆಗೆ ಇರ್ತೀವಿ. ಊಟ ಮಾಡಿ. ಏನೇ ನಿನಗೇನ್ ಅನ್ಯಾಯ ಮಾಡಿದೀನಿ ಅಂತ, ಏನ್ ದ್ರೋಹ ಮಾಡಿದೀನಿ ಅಂತ ನನ್ನನ್ ಕೆಳಗ್ ಬೀಳ್ಸಿ ನನ್ ಮುಖಕ್ ಚಟ್ನಿ ಅಂಟೋ ತರ ಮಾಡ್ದೆ. ಯಾಕೆ ನಾನಂದ್ರೆ ನಿನ್ಗೆ ಅಷ್ಟು ಕೋಪ? ಯಾವಾಗ್ಲೂ ನಿನಗ್ ಸಹಾಯನೇ ಮಾಡಿದೀನಿ, ಯಾವತ್ತಾದ್ರೂ ನಿಂಗ್ ಮೋಸ ಮಾಡಿದೀನೇನೆ? ಸಾರಿ ಆಂಟಿ, ನನ್ ಪ್ಲಾನ್ ಮಿಸ್ಫೈರ್ ಆಯ್ತು. ಏನ್ ಪ್ಲಾನು? ವಸು ಅಕ್ಕಂಗೆ ಕಾಲ್ ಅಡ್ಡ ಕೊಟ್ಟು ಬಿಸಿ ಬಿಸಿ ಸಾಂಬಾರ್ ಅತ್ತೆ ಮೇಲೆ ಬೀಳೋ ತರ ಮಾಡಿ ಅತ್ತೆಯಿಂದ ವಸು ಅಕ್ಕನ ಬಯಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಸಡನ್ ಆಗಿ ನೀನ್ ಎಂಟ್ರಿ ಕೊಟ್ಟು ಚಟ್ನಿಲ್ ಬಿದ್ದೋದ. ಆ ಪ್ಲಾನ್ ನ ಮೊದ್ಲೇ ಹೇಳ್ಬೇಕಿತ್ತಲ್ವಾ? ಅದು ಮೊದ್ಲೇ ಅನ್ಕೊಂಡ್ ಮಾಡಿರೋ ಪ್ಲಾನ್ ಅಲ್ಲ, ಆ ಕ್ಷಣದಲ್ಲಿ ಹೊಡೆದಿದ್ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡಿದೆ. ಇನ್ ಮುಂದೆ ಏನೇ ಮಾಡಿದ್ರು ನನಗೆ ಹೇಳ್ಬಿಟ್ ಮಾಡು.
ಇಲ್ಲ ಅಂದ್ರೆ ಇಂಥ ಎಡವಟ್ಟೆ ಆಗೋದು. ಅರ್ಥ ಆಯ್ತು ಆಂಟಿ. ಇನ್ ಮುಂದೆ ಏನ್ ಮಾಡಿದ್ರು ಒಟ್ಟಿಗೆ ಮಾಡೋಣ. ನಿಧಾನಕ್ಕೆ ಅತ್ತೆನ ಪೊಲ್ಯೂಟ್ ಮಾಡಿ ವಸ್ಸು ಅಕ್ಕನ ಬಯಸೋಣ. ವಸ್ಸು ಅಕ್ಕ ನನಗೆ ನಿನ್ಗೆ ಹೊಡೆದಿರೋ ಒಂದೊಂದು ಏಟಿಗೂ ರಿವೆಂಜ್ ತೀರ್ಸ್ಕೊಳ್ಳೋಣ. ಅಷ್ಟೇ ಅಲ್ಲ ಕಣೆ, ಅರ್ಧ ಆಸ್ತಿ ಕೊಡ್ತೀವಿ ಅಂದಿದಾರಲ್ಲ, ಆದಷ್ಟು ಬೇಗ ಆ ಆಸ್ತಿನ ನಿನ್ ಹೆಸ್ರಿಗೆ ಬರ್ಸ್ಕೋಬೇಕು. ಇಲ್ಲ ಅಂದ್ರೆ ಮಾತೆ ಬದಲಾಯಿಸ್ಬಿಡ್ತಾರೆ. ನೀನು ಅರ್ಧ ಆಸ್ತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ನಾನು ಪೂರ್ತಿ ಆಸ್ತಿನ ನನ್ ಸ್ವಂತ ಮಾಡ್ಕೋಬೇಕು ಅಂತ ನೋಡ್ತಿದ್ದೀನಿ. ಏನು, ಪೂರ್ತಿ ಆಸ್ತಿನಾ? ಹೌದು. ಈ ಸಮಸ್ತ ಆಸ್ತಿಗೆ ನಾನೇ ಯುವರಾಣಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಾಗುವಂತ ಕೆಲ್ಸನಾ? ಯಾಕೆ ಸಾಧ್ಯ ಆಗಲ್ಲ? ಮಗು ರೂಪದಲ್ಲಿ ನನಗೊಂದು ಅದ್ಭುತವಾದ ಅವಕಾಶ ಸಿಕ್ಕಿದೆ. ಈ ಮಗುಗೋಸ್ಕರ ಇವರು ಅರ್ಧ ಆಸ್ತಿ ಕೊಡಕ್ ಒಪ್ಕೊಂಡಿದ್ದಾರೆ. ಈ ಮಗುನೇ ಮುಂದಿಟ್ಕೊಂಡು ಪೂರ್ತಿ ಆಸ್ತಿನ ಎಳ್ಕೋತೀನಿ. ಎಲ್ರೂ ನನ್ನ ಕೈ ಕೆಳಗಿರೋ ಹಾಗೆ ಮಾಡ್ತೀನಿ. ಆಸೆಗೂ ಒಂದ್ ಮಿತಿ ಇರ್ಬೇಕು ಕಣೆ. ಅತಿ ಆಸೆ ಪಟ್ರೆ ಅಮೃತನೂ ವಿಷ ಆಗತ್ತೆ. ಅದು ಹಳೆ ಗಾದೆ ಆಂಟಿ. ಹೊಸ ಗಾದೆ ಏನು ಅಂದ್ರೆ, ಅವಕಾಶ ಬಂದಾಗ್ಲೇ ಸಿಕ್ಕಿದ್ದೆಲ್ಲ ದೋಚು. ನಿನ್ನಂಥ ದೊಡ್ಡವ್ರು ಹೇಳ್ತಿರ್ತಾರಲ್ಲ, ಕಬ್ಬಣ ಕಾದಾಗ್ಲೇ ಅದನ್ನ ಬಡಿಬೇಕು ಅಂತ. ನನ್ನ ಹೊಟ್ಟೆಲಿ ಮಗು ಇರ್ಬೇಕಾದ್ರೇನೆ ಈ ಪೂರ್ತಿ ಆಸ್ತಿನ ನನ್ ಸ್ವಂತ ಮಾಡ್ಕೋಬೇಕು. ಹೇಗೂ ನನ್ನ ಮಗುನ ಈ ವಂಶದ ವಾರಸ್ದಾರ ಅಂತ ಎಲ್ರೂ ಹೇಳ್ತಿದಾರಲ್ಲ, ಇವನು ಈ ಸಮಸ್ತ ಆಸ್ತಿಗೆ ವಾರಸ್ದಾರ. ಏನೇ ಕಾಮಿಡಿ ವಿಲನ್ ಆಗಿದ್ದೋಳು ಸ್ವಲ್ಪ ಸೀರಿಯಸ್ ವಿಲನ್ ಆಗ್ಬಿಟ್ಟಿಯಲ್ಲ. ನಿನ್ನ ಚಿಕ್ಕ ತಲೆಯಲ್ಲಿ ಇಷ್ಟು ದೊಡ್ಡ ಸಂಚ ಅಡಗಿದ್ಯಾ? ಆಲದ ಮರದ ಬೀಜ ಚಿಕ್ಕದಾಗೆ ಇರುತ್ತೆ ಆಂಟಿ. ಆ ಬೀಜ ಮೊಳಕೆ ಒಡೆದ ಮೇಲೆನೆ ದೊಡ್ಡ ಮರ ಆಗುತ್ತೆ. ನಿಜಾನೇ ಕಣೆ, ನಿನ್ನಲ್ಲಿ ಆಲದ ಮರ ಆಗೋ ಎಲ್ಲಾ ಲಕ್ಷಣಗಳು ಇವೆ. ಆಸ್ತಿ ಬಂದ್ಮೇಲೆ ನನ್ ಮೇಲೆ ಸ್ವಲ್ಪ ಕರುಣೆ ತೋರ್ಸೆ. ಅದೇನೋ ಸರಿ. ಆಗ್ಲೇ ನನ್ ಪ್ಲಾನ್ ಮಿಸ್ ಆಯ್ತು. ಎಲ್ರೂ ನಿದ್ದೆ ಮಾಡೋದ್ರೊಳಗಡೆ ವಸ್ಸು ಅಕ್ಕಂಗೆ ಅತ್ತೆಯಿಂದ ಬಯಸೋ ಅವಕಾಶ ಸಿಗುತ್ತೇನೋ ಅಂತ ನೋಡೋಣ ಬಾ. ಸರಿ ನಡಿ. ಮಮ್ಮಿ ಮಮ್ಮಿ ಹಸ್ವಾಗ್ತದೆ ಮಮ್ಮಿ. ಆಗ್ಲೇ ಊಟ ಮಾಡು ಅಂದ್ರೆ ಹಸ್ವಾಗ್ತಿಲ್ಲ ಅಂದೆ ತಾನೆ? ನನಗ್ ಊಟ ಬೇಡ ಮಮ್ಮಿ, ಜ್ಯೂಸ್ ಬೇಕು. ಈಗ ಯಾಕಪ್ಪ ಜ್ಯೂಸು? ಹಾಲ್ ಕುಡಿ. ಓಕೆ ಮಮ್ಮಿ. ಮೊಸರಿನ ಜೊತೆ ಇಡೋಣ ಅಂತ ಕಿಚನ್ ಅಲ್ಲಿ ಹಾಲ್ ಕಾಯಿಸಿಟ್ಟಿದೀನಿ. ನಡಿ, ನಿನಗೆ ಹಾಲ್ ಕೊಡ್ತೀನಿ. ಏನ್ ರಾಕಿ, ಬುಕ್ಸ್ ಎಲ್ಲ ಹಾಕ್ ಬಿಸಾಕಿದ್ಯಾ? ಈ ಬುಕ್ಸು ನಂದಲ್ಲ ಮಮ್ಮಿ, ಅನ್ನೋದು. ಯಾರ್ದಾದ್ರೆ ಏನು, ನೀಟಾಗಿ ಜೋಡ್ಸಿಡು, ನಾನ್ ಹಾಲ್ ತಗೊಂಡ್ ಬರ್ತೀನಿ. ಹೊಸೋರೆ ಹೊಸೋರೆ, ಏನ್ರಿ? ಆ ಟೆಂಡರ್ ಫೈಲಲ್ಲಿ ಇಟ್ಟಿದ್ದೀರಾ ಅಂದೆ? ರೂಮಲ್ಲೇ ಇಟ್ಟಿದ್ದೀನ್ರಿ. ಕಾಣಿಸ್ತಾ ಇಲ್ಲ, ಸ್ವಲ್ಪ ಹುಡುಕೊಡ್ತೀರಾ? ಸರಿ. ಅನ್ನ ತಿನ್ಬೇಡ, ಹೋಗಿ ಹಾಲು ಕುಡಿ, ದೇಹಕ್ಕೆ ಒಳ್ಳೇದು. ಸರಿ ಅತ್ತೆ. ಅದ್ಕೆ ದೊಡ್ಡೋಳ್ ನೀನು, ಹಾರಿಕಾಗೆ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಹೇಳ್ಬೇಕಲ್ವಾ ನೀನು? ನೀನೇ ಹೇಳ್ತಿದ್ಯಲ್ಲ ಅದ್ಕೆ. ನಿನ್ ಮಾತು ಅಂದ್ರೆ ಹಾರಿಕಂಗೆ ವೇದವಾಕ್ಯ. ಹೋಗೆ ಹಾಲ್ ಕಾಯಿಸ್ಕೊಂಡ್ ಕುಡಿ, ಹೋಗು.
ಮಮ್ಮಿ ಆಗ್ಲೇ ಹಾಲ್ ಮಾಡಿ ರಾಕಿ, ಏನ್ ಮಾಡ್ತಿದ್ಯಾ? ಹಾಲ್ ಕುಡ್ದೆ ಚಿಕ್ಕಮ್ಮ. ನಾನ್ ಮಾಡಿಟ್ಟಿರೋ ಹಾಲನ್ನ ನೀನ್ ಯಾಕೆ ಕುಡ್ದೆ? ಇದು ನೀನ್ ಮಾಡಿಟ್ಟಿರೋ ಹಾಲ? ನಮ್ಮ ಮಮ್ಮಿ ಮಾಡಿಟ್ಟಿರೋ ಹಾಲ್ ಅನ್ಕೊಂಡೆ ಚಿಕ್ಕಮ್ಮ. ಏನಾಯ್ತೆ? ನೋಡು ಆಂಟಿ, ನಾನ್ ಕುಡಿಬೇಕು ಅಂತ ಇಟ್ಟಿದ್ದ ಹಾಲನ್ನ ರಾಕಿ ಕುಡಿದ್ಬಿಟ್ಟ. ಅಯ್ಯಯ್ಯಯ್ಯೋ, ನೀ ಹುಡುಗಾನೋ ಪಿಶಾಚಿನೋ? ಚಿಕ್ಕ ಬಕಾಸುರ ತರ ತಯಾರಾಗಿದೆಯಲ್ಲೋ, ಅದೇನ್ ಹೊಟ್ಟೆನೋ ಕನ್ನಂಬಡಿ ಕಟ್ಟೆನೋ? ಯಾಕದ್ಕೆ ರಾಕಿ ಮೇಲೆ ಕೂಗಾಡ್ತಿದ್ಯಾ? ಏನಾಯ್ತು? ಇವನೇನ್ ಮಾಡ್ದ ಅಂತ ಗೊತ್ತಾ ಅದ್ಕೆ? ಬಸ್ರಿ ಆದೋಳು ಅಂತ ಚೂರು ಕನಿಕರ ಇಲ್ದೆ ಇವಳು ಹೊಟ್ಟೆ ಮೇಲೆ ಹೊಡೆದಿದ್ದಾನೆ. ರಾಕಿ ಹಾರಿಕಾ ಹೊಟ್ಟೆ ಮೇಲೆ ಹೊಡ್ದ ಅಂದ್ರೆ ಏನ್ ಚಿಕ್ಕಮ್ಮ? ನಾನ್ ಕುಡಿಬೇಕು ಅಂತಿದ್ದ ಹಾಲನ್ನ ಇವನ್ ಕುಡಿದ್ಬಿಟ್ಟ ಅಕ್ಕ. ಆಗ್ಲೇ ರಾಕಿ ಊಟ ಮಾಡಿಲ್ಲ ಹಾರಿಕಾ. ಹಸ್ವಾಗ್ತಿದೆ ಅಂದಿದ್ದಕ್ಕೆ ನಾನೇ ಹಾಲ್ ಕುಡಿ ಅಂದಿದ್ದು. ಕೇಳಿಸ್ಕೊಂಡಿ ಅದ್ಕೆ? ಈ ತಾಯಿ ಮಗ ಸೇರಿ ಹಾರಿಕಾ ಮೇಲೆ ಎಂತ ಹಗೆ ಸಾಧಿಸ್ತಿದ್ದಾರೆ ಅಂತ. ಅತ್ತೆ, ವಸು ಅವರು ಹಾರಿಕಾ ಮೇಲೆ ಯಾಕೆ ಹಗ ಸಾಧಿಸ್ತಾರೆ? ಅಷ್ಟಕ್ಕೂ ನೀನೇನ್ ಮಾತಾಡ್ತಾ ಇದೀಯಾ? ಹಾರಿಕಾ ಈಗ ಒಂಟಿ ಅಲ್ಲ, ಅವಳು ಹೊಟ್ಟೆಲಿರೋ ಮಗುಗೂ ಹಸ್ವಾಗತ್ತೆ. ಆಗ್ಲೇ ಇವಳು ಹಸ್ವಾಗ್ತಿದೆ ಅಂದಿದ್ದಕ್ಕೆ ನಿಮ್ಮಮ್ಮನೆ ಹಾಲ್ ಕುಡಿಯಮ್ಮ ಅಂತ ಹೇಳಿದ್ದು. ನಿನ್ ಹೆಂಡತಿ, ನಿನ್ ಸಾಕಿದ ಮಗ ಇಬ್ರು ಸೇರಿ ಇವಳು ಹೊಟ್ಟೆಗೆ ಹಾಲೇ ಇಲ್ದರಂಗ್ ಮಾಡ್ಬಿಟ್ರು. ಇನ್ನೂ ಹುಟ್ಟದೇ ಇರೋ ಹಸುಗೂಸನ್ನ ಉಪವಾಸ ಕೆಡುವುದ್ರು. ಯಾಕತ್ತೆ ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ? ಮನೇಲಿನ ಹಾಲಿಲ್ವಾ ಹಾರಿಕಾ? ಇಲ್ಲ ರೀ, ಎಲ್ಲ ಇವನೇ ಕುಡಿದ್ಬಿಟ್ಟ. ನನಗ್ ಒಂದ್ ಹನಿ ಕೂಡ ಉಳಿಸ್ಲಿಲ್ಲ. ಸಾರಿ ಚಿಕ್ಕಮ್ಮ, ಅದು ನೀವು ಮಾಡಿಟ್ಟಿರೋ ಹಾಲು ಅಂತ ನನಗೆ ಗೊತ್ತಿರ್ಲಿಲ್ಲ. ಮಮ್ಮಿ ಇಟ್ಟಿರ್ಬೇಕೇನೋ ಅಂತ ಕುಡ್ದೆ ಅಷ್ಟೇ. ಆ ಗ್ಲಾಸಲ್ಲಿರೋ ಹಾಲನ್ನ ನಿಮ್ಮಮ್ಮ ಕೊಟ್ಟಿದ್ದೇನೋ? ಇಲ್ಲ ಅಜ್ಜಿ, ಇಲ್ಲಿಟ್ಟಿದ್ರಲ್ಲ ಅದಕ್ಕೆ ಕುಡ್ದೆ. ನಾನ್ ಕುಡಿಬೇಕು ಅಂತ ಹಾಲ್ ತಂದಿಟ್ಟೆ. ಫೋನ್ ಬಂತು ಅಂತ ಆ ಕಡೆ ಹೋದೆ. ವಾಪಸ್ ಬರೋದ್ರೊಳಗಡೆ ಇವನ್ ಕುಡ್ದಿದ್ದ. ಚಿಕ್ಕ ಹುಡುಗ ಹಸುವಾಗಿ ಕುಡ್ದಿರ್ತಾನೆ ಬಿಡು, ಅದಕ್ಯಾಕೆ ಜಗಳ? ನಿನ್ ಹೆಂಡತಿ ಹೊಟ್ಟೆಲ್ ಕೂಡ ಒಂದು ಚಿಕ್ಕ ಮಗು ಇದೆ ಕಣೋ. ಇವಳು ಹಸ್ಕೊಂಡಿದ್ರೆ ಅದ್ರ ಪರಿಸ್ಥಿತಿ ಏನು? ಅಷ್ಟಕ್ಕೂ ಹಾರಿಕಾ ಕುಡಿಬೇಕು ಅನ್ಕೊಂಡಿದ್ದ ಹಾಲನ್ನ ಇವನ್ ಯಾಕೆ ಕುಡಿಬೇಕು? ಆ ಹಾಲ್ ಕುಡಿ ಅಂತ ಇವನಿಗೆ ಬಸ್ಸು ಯಾಕೆ ಹೇಳಿದ್ಲು? ಈ ಮನೇಲಿ ಇರೋದೆಲ್ಲ ಇವ್ರದ್ದೇ ಅನ್ಕೊಂಡಿದಾರ? ಉಳ್ದವ್ರೆಲ್ಲ ಉಪವಾಸ ಸತ್ರು ಪರವಾಗಿಲ್ಲ ಅನ್ಕೊಂಡಿದಾರ? ಅತ್ತೆ, ವಸು ರೊಕ್ಕೆ ಅಂತವ್ರಲ್ಲ. ಸುಮ್ನೆ ಆ ಥರ ಮಾತಾಡ್ಬೇಡ. ಅವಶ್ಯಕತೆ ಇದ್ರೆ ಅವ್ರು ಉಪವಾಸ ಇದ್ದು ಉಳ್ದವ್ರಿಗೆ ಊಟ ಹಾಕ್ತಾರೆ ಹೊರತು ಒಬ್ರು ಹೊಟ್ಟೆ ಮೇಲೆ ಹೊಡೆದು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋರಲ್ಲ. ಮತ್ತಿವಾಗ ನಡೆದಿದ್ದೇನಕ್ಕ? ನನ್ನ ಉಪವಾಸ ಕೆಡವಬೇಕು ಅಂತಾನೆ ಅಲ್ವಾ ವಸ್ಸು ಅಕ್ಕ ರಾಕಿಗೆ ಹಾಲ್ ಕುಡಿ ಅಂತ ಹೇಳಿದ್ದು. ಸಾರಿ ಹಾರಿಕಾ, ನೀನು ಹಾಲ್ ಕುಡಿತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಬಸ್ರಿ ಆದವಳು ರಾತ್ರಿ ಹೊತ್ತು ಹಾಲ್ ಕುಡಿದೆ ಪಂಚಭಕ್ಷ ಪರಮಾನ್ನ ತಿಂತಾಳೇನೆ? ತಿಂದು ಅರ್ಗಿಸ್ಕೋತಾಳ? ನೀನೇ ಹೇಳು ಅದ್ಕೆ. ನೋಡ್ಕೋಬೇಕಲ್ವ ಬಸ್ಸು?
ಹಾರಿಕಾ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಅವಳು ರಾಕಿ ಬಗ್ಗೆ ಬಿಟ್ಟು ಇನ್ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಅದಕ್ಕೆ. ಅವನ್ ಹೊಟ್ಟೆ ತುಂಬಿದ್ರೆ ಸಾಕು, ಯಾರು ಹೆಂಗಾದ್ರೂ ಹಾಳಾಗ್ಲಿ ಅವಳಿಗೆ ಬೇಕಾಗಿಲ್ಲ. ಅಯ್ಯೋ ಅತ್ತೆ, ಹೊಸೂರ್ ಬಗ್ಗೆ ಹಾಗೆ ಹೇಳೋದು ಚೆನ್ನಾಗಿರಲ್ಲ. ಸುಮ್ಮನೆ ಆರೋಪಗಳು ಮಾಡೋಕೆ ಹೋಗ್ಬೇಡ. ಅಲ್ದೆ ಬರೀ ಒಂದು ಗ್ಲಾಸ್ ಹಾಲ್ಗೋಸ್ಕರ ಇಷ್ಟು ಜಗಳ ಯಾಕೆ? ಹಾಲಿಲ್ಲ ಅಂದ್ರೆ ಜ್ಯೂಸ್ ಕುಡಿ ಹಾರಿಕಾ. ಜ್ಯೂಸ್ ಇಲ್ಲ ಅಂದ್ರೆ ಅನ್ನ ತಿಂತೀನಿ. ವಿಷಯ ಅದಲ್ಲ ರೀ. ನನ್ನ ಬಗ್ಗೆ ವಸು ಅಕ್ಕ ರಾಕಿ ಯೋಚನೆ ಮಾಡ್ಬೇಕಲ್ವಾ? ನಾನೀಗ ಒಬ್ಬಂಟಿನೂ ಅಲ್ಲ. ನನ್ನ ಹೊಟ್ಟೆಲಿ ನಮ್ಮ ಮಗು ಇದೆ ಅಲ್ವಾ? ನೋಡ್ ರಾಕಿ, ನಿಮ್ ಚಿಕ್ಕಮ್ಮನ್ಗೆ ಹುಡ್ತಿರೋ ಮಗು ನಿನಗೆ ತಮ್ಮನೋ ತಂಗಿನೋ ಆಗಿರ್ತಾರೆ. ನೀನು ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ನಿನ್ನ ಸ್ವಾರ್ಥ ನೀನು ನೋಡ್ಕೋಬಾರ್ದು, ಸರಿನಾ? ಸಾರಿ ಅಜ್ಜಿ. ಈ ಮಾತಿಗೆ ಏನ್ ಕಮ್ಮಿ ಇಲ್ಲ. ನೀನಿನ್ನೂ ಚಿಕ್ಕ ಹುಡುಗ ಅಲ್ಲಪ್ಪ, ದೊಡ್ಡವನಾಗಿದ್ಯಾ. ಸ್ವಲ್ಪ ಬುದ್ಧಿ ಬೆಳೆಸ್ಕೊಳ್ಳೋದನ್ ಕಲಿ. ಏನ್ ಸಿಗುತ್ತೋ ಅದನ್ನ ತಿನ್ನೋದು ಕುಡಿಯೋದು ಅಲ್ಲ. ರಾಕಿ ನಿನ್ ತರ ತಿಂಡಿ ಪೋತ ಅಲ್ಲ. ಮೊದಲು ನಿನ್ ಬಾಯಿಗೆ ಬಂದ ಮಾತಾಡೋದನ್ನ ಕಮ್ಮಿ ಮಾಡು. ಹೊಸೋರೆ, ನಾಳೆಯಿಂದ ಸ್ವಲ್ಪ ಎಕ್ಸ್ಟ್ರಾ ಹಾಲೇ ತರಿಸಿ. ಯಾರಿಗೂ ತೊಂದರೆ ಆಗೋದು ಬೇಡ. ಸುಖ ಸುಮ್ಮನೆ ರಾಕಿನ ಹರ್ಟ್ ಮಾಡಿದೆ ಹಾರಿಕಾ. ನೀನು ಸ್ವಲ್ಪ ಅಡ್ಜಸ್ಟ್ ಆಗೋದು ಕಲ್ತ್ಕೋ. ಬಸ್ರಿ ಆಗಿರೋಳು ಯಾಕೋ ಅಡ್ಜಸ್ಟ್ ಆಗ್ಬೇಕು? ಈ ಮಾತನ್ನ ಹೇಳಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಅಷ್ಟಕ್ಕೂ ಜಗಳ ಆಗಿದ್ದು ನಿನ್ನಿಂದಾನೆ ಕಣೆ. ಪ್ರತಿ ಚಿಕ್ಕ ವಿಷಯನೂ ದೊಡ್ಡದು ಮಾಡ್ತೀಯ. ಇದು ಚಿಕ್ಕ ವಿಷಯ ಅಲ್ಲ ಕಣೋ, ಇನ್ನೂ ಹುಟ್ಟದೇ ಇರೋ ಚಿಕ್ಕ ಮಗು ವಿಷಯ. ನಮಗ್ ಬಾಯಿ ಇರೋದ್ರಿಂದ ಹಸುವಾಗ್ತಿದೆ ಅಂತ ಕೇಳ್ತೀವಿ. ಬಾಯಿ ಇಲ್ದೇ ಇರೋ ಮಗು ಹೇಗೋ ಹೇಳುತ್ತೆ? ಹಾರಿಕಾ ಹೇಳ್ತಾಳಲ್ವಾ ಅತ್ತೆ, ಹಸುವಾಗ್ತಿದೆ ಅಂತ ಗೊತ್ತಾಗತ್ತಲ್ವಾ ಹಾರಿಕಂಗೆ? ಹಸುವಾಗಿದ್ದಕ್ಕೇನೆ ಹಾಲು ಕುಡಿದು ಮಲ್ಕೊಳ್ಳೋಣ ಅನ್ಕೊಂಡೆ. ಈ ತಾಯಿ ಮಗ ಆ ಇರೋ ಹಾಲನ್ನು ನುಂಗ್ಬಿಟ್ರು ಏನಾದ್ರೂ ಅಂದ್ರೆ ಸಾರಿ ಅಂತಾರೆ. ಇದನ್ನಿಲ್ಲೇ ಬಿಡು ಅದಕ್ಕೆ. ಮತ್ತೆ ಹೀಗಾಗದಿರೋ ಥರ ನೋಡ್ಕೋ ವಸು. ಹಾರಿಕಾ ಜವಾಬ್ದಾರಿ ನಮ್ಮೆಲ್ರದು. ಅವಳಿಗೆ ಕಷ್ಟ ಆಗದಿರೋ ಥರ ನೋಡ್ಕೋಬೇಕು. ಹೋಗಿ ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಹೋಗು. ಓಕೆ ಓಕೆ. ಅತ್ತೆ, ನನ್ನ ಕ್ಷಮಿಸಿ ಅತ್ತೆ. ಅಯ್ಯೋ ಅಯ್ಯೋ, ಏನಮ್ಮ ಇದು? ನೀನೇನು ತಪ್ಪು ಮಾಡಿದ್ಯಾ ಅಂತ ನಾನೇನ ಕ್ಷಮಿಸ್ಬೇಕು? ಅತ್ತೆ, ಆಗ್ಲೇ ಹಾಲಿಗೋಸ್ಕರ ದೊಡ್ಡ ಜಗಳ ಆಯ್ತಲ್ವಾ, ಅದು ನನ್ನಿಂದಲೇ ಆಗಿದ್ದು. ಹಾರಿಕಾ, ಇನ್ ಬಿಡಮ್ಮ ಅದನ್ನ. ಇಲ್ಲ ಅತ್ತೆ, ಸುಮ್ನೆ ಜಗಳ ಮಾಡಿದೆ. ನಿಮ್ ಮನ್ಸಿಗೆ ನೋವು ಮಾಡಿದೆ. ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಾ. ಬಂದಿದ್ ಮೊದಲನೇ ದಿನನೇ ಜಗಳ ಆಯ್ತು, ಅದು ನನ್ನಿಂದ. ಹಾಗೇನಿಲ್ಲಮ್ಮ, ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾನೆ ಇರ್ತವೆ, ಬಿಟ್ಬಿಡು. ಸಣ್ಣ ಪುಟ್ಟ ಜಗಳ ಅಲ್ಲ ಅತ್ತೆ. ನೀವು ಬರೋಕ್ಕೂ ಮುಂಚೆ
ದೊಡ್ಡ ದೊಡ್ಡ ಜಗಳಗಳೇ ಆಗ್ತಿತ್ತು.